ಬೆಂಗಳೂರಿನ ಇಸ್ಕಾನ್ ದೇಗುಲದಲ್ಲಿ ನಿನ್ನೆ ಬ್ರಹ್ಮ ರಥೋತ್ಸವದ ರಂಗು ಕಳೆಗಟ್ಟಿತ್ತು. ಬ್ರಹ್ಮರಥದಲ್ಲಿ ವಿರಾಜಮಾನರಾಗಿದ್ದ ರಾಧಾಕೃಷ್ಣ ಬಲರಾಮ ಉತ್ಸವ ಮೂರ್ತಿ ಕಂಡು ಸಹಸ್ರಾರು ಭಕ್ತರು ಪುನೀತರಾದರು. ಎಲ್ಲೆಲ್ಲೂ ಹರೇ ಕೃಷ್ಣ ಹರೇ ರಾಮ ನಾಮಸ್ಮರಣೆ, ಭಗವಂತನ ಸ್ಮರಿಸುತ್ತಾ ಭಕ್ತರ ನೃತ್ಯ. ಮತ್ತೊಂದು ಕಡೆ ಬ್ರಹ್ಮರಥದಲ್ಲಿ ವಿರಾಜಮಾನನಾಗಿರುವ ರಾಧಾಕೃಷ್ಣ ಬಾಲರಾಮ ವಿಗ್ರಹ, ರಥ ಸಾಗುವ ದಾರಿಯುದ್ದಕ್ಕೂ ಚಂಡಿಯ ನಿನಾದ, ಸಂಭ್ರಮ ಸಡಗರದಲ್ಲಿ ಮಿಂದೇಳ್ತಿರುವ ಭಕ್ತ ವೃಂದ. ಈ ಅದ್ಭುತ ದೃಶ್ಯಗಳು ಬೆಂಗಳೂರಿನ ಇಸ್ಕಾನ್ ದೇಗುಲದ ಹರೇ ಕೃಷ್ಣ ಗಿರಿಯಲ್ಲಿ ನಡೆದ ಬ್ರಹ್ಮರಥೋತ್ಸವದ್ದು. ಇಸ್ಕಾನ್ ದೇಗುಲದಲ್ಲಿ ಬ್ರಹ್ಮರಥೋತ್ಸವದ ಸಂಭ್ರಮ. ಬೆಂಗಳೂರಿನ ಇಸ್ಕಾನ್ ದೇಗುಲದ ಹರೇ ಕೃಷ್ಣ ಗಿರಿಯಲ್ಲಿ ರಾಧಾಕೃಷ್ಣ ಚಂದ್ರರ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ 13 ದಿನಗಳ ಕಾಲ ಬ್ರಹ್ಮರಥೋತ್ಸವ ನಡೆಯುತ್ತೆ. ಈ ಬಾರಿ 25 ವರ್ಷ ಪೂರೈಸಿದ ಹಿನ್ನೆಲೆ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವ ಆಚರಣೆ ಮಾಡಲಾಯಿತು. ಬ್ರಹ್ಮೋತ್ಸವದಲ್ಲಿ ಉಡುಪಿಯ ಸೋದೆ ವಾದಿರಾಜ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ಭಾಗಿಯಾಗಿದ್ದರು. ಬ್ರಹ್ಮೋತ್ಸವ ಆರಂಭವಾದ ದಿನದಿಂದಲೂ ದೇಗುಲದಲ್ಲಿ ವಿಶೇಷ ಪೂಜಾ ಪುನಸ್ಕಾರಗಳು ನಡೆದಿತ್ತು. ನಿನ್ನೆ 11ನೇ ದಿನ ಬ್ರಹ್ಮರಥೋತ್ಸವ ಅಂಗವಾಗಿ ರಾಧಾಕೃಷ್ಣ ಮತ್ತು ಕೃಷ್ಣ ಬಾಲರಾಮರ ಉತ್ಸವ ಮೂರ್ತಿಗಳನ್ನು ವಿಶೇಷವಾಗಿ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ತಂದು ಬ್ರಹ್ಮರಥದಲ್ಲಿ ಇರಿಸಲಾಗಿತ್ತು. ನಂತರ ಆರತಿ ಬೆಳಗಿ ದೇಗುಲದ ಸುತ್ತಲೂ ಮೆರವಣಿಗೆ ಮಾಡಲಾಯಿತು. ಈ ಸುಂದರ ಕ್ಷಣಕ್ಕೆ ಸಹಸ್ರಾರು ಭಕ್ತರು ಸಾಕ್ಷಿಯಾದರು. ಮೆರವಣಿಗೆಯುದ್ದಕ್ಕೂ ಚಂಡಿ ನಾದದ ಜೊತೆ ಹರೇ ಕೃಷ್ಣ ಹರೇ ರಾಮ ನಾಮಸ್ಮರಣೆ ಮಾಡುತ್ತಾ ಭಕ್ತರು ಭಕ್ತಿ ಸುಧಿಯಲ್ಲಿ ಮಿಂದೆದ್ರು. ಇಸ್ಕಾನ್ ದೇವಾಲಯದ ಬ್ರಹ್ಮೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ರು. ಬ್ರಹ್ಮರಥೋತ್ಸವ ಸಂಭ್ರಮವನ್ನ ಕಣ್ತುಂಬಿಕೊಂಡ ಜನ ಫುಲ್ ಖುಷಿಯಾದ್ರು. ಏನೋ ಭಕ್ತರು ಭಾಗವಹಿಸಿದ್ದನ್ನ ನೋಡಿ ಅಪಾರ ಸಂತೋಷವಾಗಿದೆ ಅಂತ ಇಸ್ಕಾನ್ ಅಧ್ಯಕ್ಷರು ಮಧು ಪಂಡಿತ್ ದಾಸರು ಹೇಳಿದ್ರು. ಈ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಪವಿತ್ರವಾದ ದೇವಸ್ಥಾನದ ಅಧಿಕಾರಿಗಳೆಲ್ಲ ಚೀಫ್ ಗೆಸ್ಟ್ ಆಗಿ ಒಂದೊಂದು ದಿವಸ ಬಂದಿದ್ದಾರೆ. ಹಿಂಗೆ ಲಕ್ಷಾಂತರ ಜನಗೆ ಭಗವಂತನ ಕೃಪೆ ಈ ಒಂದು ಉತ್ಸವ ದ್ವಾರ ಎಲ್ಲರೂ ಭಗವಂತನ ಕೃಪಾ ಪಡೆದಿದ್ದಾರೆ. ಇಂದು ಸಹ ಬ್ರಹ್ಮೋತ್ಸವದ ಅಂಗವಾಗಿ ಮೂಲ ವಿಗ್ರಹಗಳಿಗೆ ಮಹಾಕುಂಭಾಭಿಷೇಕ ನಡೆಯಲಿದೆ. ಇದು 12 ವರ್ಷಗಳಿಗೊಮ್ಮೆ ನಡೆಸಲಾಗುವ ಅಭಿಷೇಕವಾಗಿದೆ. ಜೊತೆಗೆ ನಾಳೆ ಬ್ರಹ್ಮೋತ್ಸವದ ಕೊನೆ ದಿನವಾದ ಹಿನ್ನೆಲೆ ದೇವರಿಗೆ ಕಲ್ಯಾಣಿಯಲ್ಲಿ ಅದ್ಧೂರಿಯಾಗಿ ತೆಪ್ಪೋತ್ಸವ ಸಹ ನಡೆಸಲಾಗುತ್ತೆ. ಧ್ವಜಾರೋಹಣದೊಂದಿಗೆ ಸಮಾರಂಭಕ್ಕೆ ತೆರೆ ಬೀಳಲಿದೆ. ಕ್ಯಾಮರಾಮನ್ ಪ್ರಶಾಂತ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.